ಈ ಜೀವ ನಿನಗಾಗಿ ಮುಂದುವರಿದ ಭಾಗ 109. ಫೈಲ್ ಹಿಡಿದುಕೊಂಡು ಡಿ ಉತ್ತಮ್ರವರ ಚೇಂಬರ್ಗೆ ಬಂದ ನಿಹಾರಿಕಾ ಮತ್ತು ಅಗಸ್ತ್ಯ ಅವರ ಎದುರುಗಡೆ ಇರುವ ಚೇರಲ್ಲಿ ಕುಳಿತುಕೊಂಡರು. ರಿಕ್ಕಿ ಬಗ್ಗೆ ಯೋಚನೆ ಮಾಡುತ್ತಿದ್ದ ಅಗಸ್ತ್ಯ ಅವನ ಬಗ್ಗೆ ಉತ್ತಮ್ರವರ ಜೊತೆ ಕೇಳಿಯೇ ಬಿಟ್ಟನು. ಅಂಕಲ್, ಈಗ ಸ್ವಲ್ಪ ಹೊತ್ತು ಮುಂಚೆ ನಿಮ್ಮ ಚೇಂಬರಿಂದ ಹೊರ ಹೋದ ಅಲ್ವಾ, ಅವನು ಯಾರು? ಓ, ಅವನ ನಿನಗೆ ಹೇಳುತ್ತೇನೆ ಮರೆತುಬಿಟ್ಟೆ. ಅವನು ಅಂತ ಹೇಳಿ ನಿಹಾರಿಕಾಳ ಕಡೆ ನೋಡಿ, ನಿಹಾರಿಕಾ, ಏನಾದರೂ ಕೆಲಸ ಇತ್ತಾ? ಡ್ಯಾಡಿ ಫೈಲ್ಸ್ ಕೇಳಿದ್ರಲ್ವಾ, ಅದಕ್ಕೆ ತಗೊಂಬಂದೆ. ಸರಿ ಕೊಡಿ ಇಲ್ಲಿ ಅಂತ ಹೇಳಿ ಫೈಲ್ ತಗೊಂಡು ಅವಳ ಕಡೆ ನೋಡಿ, ನಿಹಾರಿಕಾ ನೀನು ಹೋಗು, ನನಗೆ ಅಗಸ್ತ್ಯನ ಜೊತೆ ಕೆಲಸದ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿದೆ. ಸರಿ ಡ್ಯಾಡ್ ಅಂತ ಹೇಳಿ ಅವಳು ಅಲ್ಲಿಂದ ಹೊರ ನಡೆದಳು. ಅವಳು ಹೋಗಿ ಆಗಿದ್ದನ್ನು ನೋಡಿದ ಉತ್ತಮ್ರವರು ಅಗಸ್ತ್ಯನ ಕಡೆ ನೋಡಿ, ಅಗಸ್ತ್ಯ, ಆಗಲೇ ಆ ಹುಡುಗನ ಬಗ್ಗೆ ಕೇಳಿದೆ ಅಲ್ವಾ, ಅವನು ಬೇರೆ ಯಾರಲ್ಲ, ನಿನ್ನ ತಮ್ಮ. ಅವರ ಮಾತು ಕೇಳಿ ಆಶ್ಚರ್ಯಗೊಂಡ ಅಗಸ್ತ್ಯ, ನನ್ನ ತಮ್ಮ? ನನಗೆ ಯಾರು ತಮ್ಮ ಇಲ್ಲ ಅಲ್ವಾ ಅಂಕಲ್? ಅಂದರೆ ನಿನ್ನ ಚಿಕ್ಕಪ್ಪನ ಮಗ, ಅದೇ ನಿನ್ನ ದೊಡ್ಡ ಪರಿಚಯ ಇದ್ದಾನೆ ಅಲ್ವಾ, ಅವನ ತಮ್ಮನ ಮಗ. ಮೊನ್ನೆ ನೀನು ಅವರಿಬ್ಬರ ಬಗ್ಗೆ ಮಾತಾಡ್ತಾ ಇದ್ದೆ ಅಲ್ವಾ, ಅವರು ಇವರು ಅಪ್ಪ ಮಗ ಇಬ್ಬರು ಒಂದೇ ದಿನ ಕೆಲಸಕ್ಕೆ ಸೇರಿಕೊಂಡ್ರು. ಓ, ಅವರ? ನನಗೆ ಯಾಕೋ ಅವ್ರು ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂಕಲ್. ಕೆಟ್ಟವ್ರ ಮನೇಲಿ ಕೆಟ್ಟವಂತಾನೆ ಹುಡ್ತಾನೆ, ಅದರಲ್ಲಿ ಏನು ವಿಶೇಷತೆ ಇದೆ? ಅಪ್ಪನ ಗುಣನೇ ಅಲ್ವಾ ಮಗನಿಗೆ ಬಂದಿರೋದು. ಅವ್ರ ಮನೆಯಲ್ಲಿ ಯಾರೂ ಒಳ್ಳೆಯವರು ಇರೋಕ್ಕಿಲ್ಲ ಬಿಡು. ನೀನು ಮಾತ್ರ ಅವರಿಂದ ಹುಷಾರಾಗಿರೋ ಅಗಸ್ತ್ಯ. ಅಂಕಲ್, ಅವನು ಹುಡುಗಿರ ವಿಷಯದಲ್ಲಿ ಸರಿ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಯಾಕೆ ಅಗಸ್ತ್ಯ ಈ ರೀತಿ ಹೇಳ್ತಾ ಇದೆಯಾ? ಆ ಥರದ ಸನ್ನಿವೇಶ ಏನಾದರೂ ನಡೀತಾ? ಈಗ ನಾನು ಮತ್ತು ನಿಹಾರಿಕಾ ಬರ್ತಾ ಇದ್ವಿ, ಅವನು ಅವಳಿಗೆ ಡಿಕ್ಕಿ ಹೊಡೆದ. ಬೇಕಂತ ಹೊಡೆದ್ನೋ ಅಚಾನಕ್ಕಾಗಿ ಹೊಡೆದ ಅದು ನನಗೆ ಗೊತ್ತಿಲ್ಲ. ಆದರೆ ಅವನು ನಿಹಾರಿಕಾಳನ್ನು ನೋಡ್ತಾ ಇದ್ದ ನೋಟ ಮಾತ್ರ ಸರಿ ಇರಲಿಲ್ಲ. ಒಂಥರ ನೋಡ್ಕೊಂಡು ಗುರಾಯಿಸ್ತಾ ಇದ್ದ. ಹೌದಾ? ಈ ವಿಷಯ ನಾನು ಅವಳಿಗೆ ಹೇಳಿ ಅವನಿಂದ ದೂರ ಇರಕ್ಕೆ ಹೇಳ್ತೀನಿ. ಒಂದು ವೇಳೆ ನಾನಿಲ್ಲದಾಗ ಅವಳಿಗೆ ಏನಾದರೂ ಮಾಡಿದ್ರೆ ನೀನು ಅವಳ ಜೊತೆ ಇರ್ತೀಯ ಅಲ್ವಾ ಅಗಸ್ತ್ಯ? ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂಕಲ್, ನಿಹಾರಿಕಳನ್ನು ಪ್ರೊಟೆಕ್ಟ್ ಮಾಡೋ ಜವಾಬ್ದಾರಿ ನಂದು. ಅವನು ಅವಳು ಹಿಂದೆ ಮುಂದೆ ಕೂಡ ಸುಳ್ಳೇದಂತ ನಾನು ನೋಡ್ಕೋತೀನಿ. ಥ್ಯಾಂಕ್ಸ್ ಅಗಸ್ತ್ಯ. ನನ್ನ ಮಗಳಿಗೆ ಯಾರ ಕೆಟ್ಟ ದೃಷ್ಟಿಗೆ ಬೀಳಬಾರ್ದು. ಅವಳಿಗೆ ಆದಷ್ಟು ಬೇಗ ಒಂದೊಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಸ್ಬೇಕು. ಅಯ್ಯೋ ಅಂಕಲ್, ಇಷ್ಟು ಬೇಗ ಯಾಕೆ ಮದುವೆ ಮಾಡಿಸ್ತೀರಾ? ಇನ್ನು 1-2 ವರ್ಷ ಜಾಲಿ ಆಗಲಿ ಬಿಡಿ, ಆಮೇಲೆ ಅವಳಿಗೆ ಮದುವೆ ಮಾಡಿಸಿದ್ರಾಯ್ತು. ಇಲ್ಲ ಅಗಸ್ತ್ಯ, ಅವಳ ಸೇಫ್ಟಿಗೋಸ್ಕರ ನಾನು ಅವಳಿಗೆ ಆದಷ್ಟು ಬೇಗ ಮದುವೆ ಮಾಡಿಸ್ಲೇಬೇಕು. ಅವಳ ಸೇಫ್ಟಿ ನನಗೆ ಬಿಡಿ ಅಂಕಲ್, ಅವಳ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಅವಳಿಗೆ ಒಳ್ಳೆ ಹುಡುಗನ ಹುಡುಗಿ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನನಗೆ ಗೊತ್ತು ಅಗಸ್ತ್ಯ, ನೀನು ಅವಳ ಜೊತೆ ಇರ್ತೀಯ ಅಂತ. ಆದರೆ ನೀನೀಗ ಹೇಳಿದ ಮಾತು ಕೇಳಿ ನನಗೆ ತುಂಬಾ ಭಯ ಆಗ್ತಾ ಇದೆ. ಅವರು ಯಾರೂ ಸರಿ ಇಲ್ಲ, ನನ್ನ ಮಗಳಿಗೆ ಏನಾದರೂ ಮಾಡಿಬಿಟ್ರೆ ಕಷ್ಟ. ಇವ್ರೇನು ನಾನು ಹೇಳೋ ಮಾತನ್ನು ಕೇಳ್ತಾನೆ ಇಲ್ಲ. ರಿಕ್ಕಿಯ ಬಗ್ಗೆ ಇವರ ಹತ್ರ ಇಲ್ಲಿ ತಪ್ಪು ಮಾಡಿಬಿಟ್ಟೆ. ಹೇಳಿರಲಿಲ್ಲ ಅಂದಿದ್ರೆ ಇವ್ರು ನಿಹಾರಿಕಳ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. ಏನು ಮಾಡಲಿ ಈಗ? ಇವ್ರನ್ನ ಹೇಗೆ ಕನ್ವಿನ್ಸ್ ಮಾಡಲಿ? ಇವ್ರ ತಲೆಯಿಂದ ನಿಹಾರಿಕಳ ಮದುವೆ ವಿಷಯನ ತೆಗೆದು ಹಾಕಬೇಕು. ಯಾವುದೇ ಕಾರಣಕ್ಕೂ ನಿಹಾರಿಕಳಿಗೆ ಈಗ ಮದುವೆ ಆಗಬಾರ್ದು ಅಂತ ಮನಸ್ಸಿನಲ್ಲಿ ಅಂದುಕೊಂಡವನು, ಅಂಕಲ್ ನಾನು ಹೇಳ್ತಾ ಇದ್ದೀನಲ್ವಾ, ನಾನು ಎಲ್ಲ ನೋಡ್ಕೋತೀನಿ, ನೀವೇನು ಚಿಂತೆ ಮಾಡಬೇಡಿ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಅದು ಹಾಗಲ್ಲ ಅಗಸ್ತ್ಯ, ನನ್ನ ಮೇಲೆ ನಂಬಿಕೆ ಇದ್ರೆ ನಾನು ಹೇಳುವ ಮಾತು ಕೇಳಿ ಅಂಕಲ್. ಅವಳು ಜೀವನದಲ್ಲಿ ತುಂಬಾ ಸುಖವಾಗಿರ್ತಾಳೆ. ಆ ಥರದ ಹುಡುಕಿ ನಾನು ಅವಳಿಗೆ ಮದುವೆ ಮಾಡಿಸ್ತೀನಿ. 2 ವರ್ಷ ಇಲ್ಲ ಅಂದರೆ 1 ವರ್ಷನಾದರೂ ಕಾಯಿರಿ. ಅಷ್ಟರೊಳಗೆ ನಾನು ಅವಳಿಗೆ ಒಳ್ಳೆಯ ಹುಡುಗನನ್ನು ಹುಡುಕ್ತೀನಿ. ಸರಿ ಅಗಸ್ತ್ಯ,
ನಿನ್ನ ಮೇಲಿನ ನಂಬಿಕೆಯಿಂದ ನಾನೀಗ ಅವಳಿಗೆ ಮದುವೆ ಮಾಡೋಕ್ಕೆ ಹೋಗಲ್ಲ. ನೀನು ಅವಳಿಗೆ ಒಳ್ಳೆ ಹುಡುಗನನ್ನು ಹುಡುಕ್ತೆ ಅನ್ನೋ ನಂಬಿಕೆ ನನಗಿದೆ. ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ, ಅಷ್ಟು ಸಾಕು ನನಗೆ ಅಂಕಲ್ ಅಂತ ಹೇಳಿ ನಿಟ್ಟಿಸಿರು ಬಿಟ್ಟನು. ಇತ್ತ ನೇಹ ರಿಕ್ಕಿಯನ್ನು ಕರೆದುಕೊಂಡು ತನ್ನ ಕೆಲಸದ ಜಾಗವನ್ನು ತೋರಿಸಿದಳು. ಇದನ್ನು ನೋಡಿದ ರಿಕ್ಕಿ, ನೀವು ಈ ಪ್ಲೇಸಲ್ಲಿ ಕೆಲಸ ಮಾಡೋದಾ? ನಿಮಗೆ ಸಪ್ರೇಟ್ ಕ್ಯಾಬಿನ್ ಕೊಟ್ಟಿಲ್ವಾ? ಸಪ್ರೇಟ್ ಕ್ಯಾಬಿನ್ ಕೊಡೋಕ್ಕೆ ನಾನೇನು ಈ ಕಂಪ್ನಿ CEO? ಇದೇ ಸಿಕ್ಕಿದ ನನ್ನ ಪುಣ್ಯ. ಒಂದ್ಸಲ ನನ್ನ ಮದುವೆ ನಿನ್ನ ಜೊತೆ ಆಗಲಿ, ಆಗ ನಿನ್ನ ಜಾಗದಲ್ಲಿ ನಾನು ಕೂತ್ಕೋತೀನಿ. ನಾನೇ ಈ ಕಂಪ್ನಿ ಬಾಸ್ ಆಗ್ತೀನಿ. ನಿನ್ನನ್ನು ನನ್ನ ಮುಷ್ಟಿಯಲ್ಲಿ ಹಿಡ್ಕೊಂಡು ನಾನು ಹೇಳೋದನ್ನು ಕೇಳೋ ಹಾಗೆ ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವನ ಕಡೆ ನೋಡಿ ವ್ಯಂಗ್ಯ ನಗೆ ಬೀರಿ, ಮುಂದೊಂದಿನ ಈ ಕಂಪ್ನಿ ನನ್ನದಾಗಬೇಕಾದ್ರೆ ಇಂಥ ಚಿಕ್ಕ ವಿಷಯಕ್ಕೆಲ್ಲ ನಾನೇಕೆ ತಲೆ ಕೆಡಿಸ್ಕೊಳ್ಳಿ? ಬೇರೆ ಕ್ಯಾಬಿನ್ ಸಿಕ್ಕಿಲ್ಲ ಅಂತ ನನಗೇನು ಪ್ರಾಬ್ಲಮ್ ಇಲ್ಲ. ನೀವಿದ್ದೀರಲ್ವಾ, ನೀವು ಈ ಕಂಪ್ನಿ CEO ಆದಮೇಲೆ ನಾನು ಈ ಕಂಪ್ನಿ ಸೆಕೆಂಡ್ ಬಾಸ್ ಆಗ್ತೀನಿ ಅಂತ ನೀವೇ ಹೇಳಿದ್ರಿ ಅಲ್ವಾ? ಎಸ್ ಯು ಆರ್ ರೈಟ್. ನಾನು CEO ಆದಮೇಲೆ ನೀವು ಈ ಕಂಪ್ನಿ ಸೆಕೆಂಡ್ ಬಾಸ್ ಆಗ್ತೀರಾ. ದೊಡ್ಡ ಪೊಸಿಷನ್ ಸಿಗ್ಬೇಕಂದ್ರೆ ಚಿಕ್ಕ ಚಿಕ್ಕದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಅವನ ಮಾತು ಕೇಳಿದ ನೇಹ, ನಿಮ್ಮ ಮಾತು ಚೆನ್ನಾಗಿ ಆಡ್ತೀರ, ಅದಕ್ಕೆ ನೀವು ನನಗೆ ಇಷ್ಟ ಆಗ್ಬಿಟ್ರಿ. ಇಷ್ಟ ಆಗಲೇಬೇಕು, ಯಾಕಂದರೆ ನಾನು ಅಷ್ಟೊಂದು ಚೆನ್ನಾಗಿ ಮಾತಾಡ್ತೀನಿ, ನೋಡೋಕ್ಕೂ ಸ್ಟೈಲಿಶ್ ಆಗಿ ಹ್ಯಾಂಡ್ಸಮ್ ಆಗಿದ್ದೀನಿ. ಹಾಗಿದ್ದಾಗ ನನ್ನನ್ನು ಬೇಡ ಅನ್ನೋಕ್ಕೆ ಯಾರಿಗೂ ಮನಸ್ಸು ಬರಲ್ಲ ಅಂತ ಹೇಳುತ್ತಾ ಅವರಿಬ್ಬರು ಒಬ್ಬರಿಗೊಬ್ಬರು ಪಡಾಯಿ ಕೊಚ್ಚಿಕೊಳ್ಳತೊಡಗಿದರು. ಇತ್ತ ಅನ್ಮೋಲ್ರವರು ಅಗಸ್ತ್ಯನ ಬಗ್ಗೆ ವಿಚಾರಿಸುತ್ತಾ ಅವನ ಬಗ್ಗೆ ತಿಳಿದುಕೊಳ್ಳತೊಡಗಿದರು. ಆದರೆ ಯಾರಿಂದಲೂ ಅವನ ಬಗ್ಗೆ ಅಷ್ಟಾಗಿ ಮಾಹಿತಿ ಸಿಗದ ಕಾರಣ ನಿರಾಸೆಯಾದ ಅವರು ಒಂದು ಕಡೆ ಕೂತು, ಯಾರು ಈ ಅಗಸ್ತ್ಯ? ಯಾರ ಹತ್ರ ಕೇಳಿದ್ರೂ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ಇಷ್ಟು ದೊಡ್ಡ ಕಂಪ್ನಿಯಲ್ಲಿ ಅವನನ್ನು ಎಲ್ಲಿ ಅಂತ ಹುಡುಕ್ಲಿ? ಇವತ್ತೇ ಹೊಸದಾಗಿ ಜಾಯ್ನ್ ಆಗಿದ್ದೀನಲ್ವಾ, ಇವತ್ತು ಒಂದು ದಿವಸ ಬಿಟ್ಟು ನೋಡೋಣ. ನಾಳೆ ಅವನ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅವನು ಎಲ್ಲಿದ್ದಾನೆ ಅಂತ ತಿಳ್ಕೋಬೇಕು ಅಂತ ಅಂದುಕೊಂಡು ಸುಮ್ಮನಾದರು. ಸಾಯಂಕಾಲದ ಹೊತ್ತು ಎಲ್ಲರೂ ಮನೆಗೆ ಹೊರಡಲು ಅನುವಾದಾಗ ರಿಕ್ಕಿ ಮತ್ತೆ ಅವರಿಗೆ ಎದುರಾದನು. ಮತ್ತೆ ನಿಹಾರಿಗಳನ್ನು ತಿಟ್ಟ ಕಣ್ಣುಗಳಿಂದ ನೋಡತೊಡಗಿದನು. ಈ ಸಲ ಅಗಸ್ತ್ಯನಿಗೆ ಅವನನ್ನು ಹೊಡೆದು ಬಿಡುವಷ್ಟು ಕೋಪ ಬರತೊಡಗಿತು. ಕೋಪನ ಕಂಟ್ರೋಲ್ ಮಾಡಿಕೊಂಡ ಅವನು ನಿಹಾರಿಗಳನ್ನು ಅವಳ ಕಾರಿನ ಹತ್ತಿರ ಕರೆದುಕೊಂಡು ಹೋಗಿ, ನೀವಿನ್ನು ಹೋಗಿ, ಜಾಸ್ತಿ ಹೊತ್ತು ಇಲ್ಲಿ ಇರಬೇಡಿ. ಅಗಸ್ತ್ಯ, ನೀವು ಕೂಡ ನನ್ನ ಜೊತೆ ಬನ್ನಿ. ಇಲ್ಲ, ನಾನು ನಿಮ್ಮ ಜೊತೆ ಬಂದರೆ ಅವ್ರಿಗೆಲ್ಲ ನಮ್ಮಿಬ್ಬರ ಬಗ್ಗೆ ಗೊತ್ತಾಗ್ಬಿಡುತ್ತೆ. ನಾನು ಅವ್ರ ಜೊತೆಗೇನು ಬಸ್ಸಲ್ಲೇ ಹೋಗ್ತೀನಿ, ನೀವು ಬೇಗ ಹೊರಡಿ. ನನ್ನನ್ನು ಮನೆಗೆ ಹೋಗುವಂತ ಯಾಕೆ ಇಷ್ಟ ಉತ್ಸಾಹ ಮಾಡ್ತಾ ಇದ್ದೀರಾ? ಅದೆಲ್ಲ ಆಮೇಲೆ ಹೇಳ್ತೀನಿ, ಈಗ ನೀವು ಹೊರಡಿ. ಕೆಲವರ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳೋದ್ರಲ್ಲಿದೆ, ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ನೀವೇನು ಹೊರಡಿ ಅಂತ ಹೇಳಿದಾಗ ಅವಳು ಕಾರು ಚಲಾಯಿಸುತ್ತಾ ಮನೆ ಕಡೆ ಹೊರಟಳು. ಇದನ್ನು ನೋಡಿದ ರಿಕ್ಕಿ, ಇವನು ಯಾರು? ಇವನು ಯಾಕೆ ಅವಳ ಜೊತೆ ಯಾವಾಗಲೂ ಬಾಡಿ ಕೊಡ್ತಾರೆ ಇರ್ತಾನೆ? ಕಂಪ್ನಿ ಒಂದ್ಸಲ ನನ್ನ ಹೆಸರಿಗೆ ಆಗಲಿ, ಆಮೇಲೆ ಇವನನ್ನು ಅವಳಿಂದ ದೂರ ಇರಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟನು. ಎಲ್ಲರೂ ಆಫೀಸಿನಿಂದ ಹೊರಟು ಬಸ್ ಸ್ಟ್ಯಾಂಡ್ ಹತ್ತಿರ ಬರುತ್ತಿದ್ದರು. ಅಷ್ಟರಲ್ಲಿ ಬಸ್ಸು ಬಂದಾಗ ಎಲ್ಲರೂ ಬೇಗ ಬೇಗನೆ ಬಸ್ಸು ಹತ್ತಿದರು. ಬಸ್ ರಶ್ ಇದ್ದ ಕಾರಣ ಅಗಸ್ತ್ಯ ಬೇಗನೆ ಆದ್ಯಾಳನ್ನು ಹತ್ತಕ್ಕೆ ಹೇಳಿ ಅವನ ಹಿಂದೆ ಉಳಿದುಕೊಂಡನು. ಅಷ್ಟರಲ್ಲಿ ಅರ್ಜುನ್ ಕೂಡ ಬಸ್ಸು ಹತ್ತಿದನು. ಎಲ್ಲಿಯೂ ಸೀಟು ಖಾಲಿ ಇರದ ಕಾರಣ ವಿಧಿ ಇಲ್ಲದೆ ಆದ್ಯಾಳ ಪಕ್ಕ ಕುಳಿತುಕೊಂಡನು. ಹಿಂದೆ ಉಳಿದುಕೊಂಡ ಬೃಂದ ಬೇಗ ಬೇಗನೆ ಬಸ್ಸು ಹತ್ತಿ ಅರ್ಜುನನನ್ನು ಹುಡುಕತೊಡಗಿದಳು. ಅರ್ಜುನ್ ಮತ್ತು ಆದ್ಯ ಒಟ್ಟಿಗೆ ಕೂತಿದ್ದನ್ನು ನೋಡಿದ ಗಗನ್, ಬೃಂದ ಎಲ್ಲಿ ಅಂತ ಆ ಕಡೆ ಈ ಕಡೆ ನೋಡತೊಡಗಿದನು.
ಬೃಂದ ಅರ್ಜುನ್ ಕಡೆ ಬರಲು ಹವಣಿಸುತ್ತಿದ್ದಳು. ಇದನ್ನು ನೋಡಿದ ಗಗನ್ ಅವಳು ಮುಂದೆ ಹೋಗದಂತೆ ಬೇಕಂತಲೇ ಅಡ್ಡ ನಿಂತುಕೊಂಡನು. ಎದುರಲ್ಲಿದ್ದ ಅಗಸ್ತ್ಯನನ್ನು ಕರೆದು, ಅಗಸ್ತ್ಯ, ನೀನನ್ನು ಪಕ್ಕನೆ ನಿಂತ್ಕೋ, ಬೇರೆಲ್ಲೂ ಹೋಗ್ಬೇಡ. ಯಾಕೆ ಒಬ್ಬನೇ ನಿಲ್ಲಕ್ಕೆ ಭಯ ಆಗ್ತಾ ಇದೆಯಾ? ಭಯ ಆಗಕ್ಕೆ ನೀನಲ್ಲ ಅಲ್ವಾ? ನನಗೆ ಯಾರು ಇಷ್ಟೊತ್ತನೂ ಪ್ರಪೋಸ್ ಮಾಡಿಲ್ಲ ಬಿಡು, ನನ್ನ ಹಿಂದೆ ಯಾರು ಕೂಡ ಬರ್ತಾ ಇಲ್ಲ ಅಂತ ಹೇಳಿ ಅವನನ್ನು ರೇಗಿಸಕ್ಕೆ ಹೋದನು. ಆದರೆ ಅವನ ಮಾತು ಕೇಳಿ ಅಗಸ್ತ್ಯನಿಗೆ ಕೋಪ ಬಂದುಬಿಡ್ತು. ನೋಡು ಗಗನ್, ಇನ್ಮೇಲೆ ಈ ವಿಷಯದ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು, ಇದನ್ನು ಇಲ್ಲಿಗೇನೆ ಬಿಟ್ಬಿಡು ಅಂತ ಹೇಳಿದಾಗ ಗಗನ್ಗೆ ಅವನ ಮಾತು ಅರ್ಥವಾಗಿ, ಸಾರಿ ಅಗಸ್ತ್ಯ, ರೇಗಿಸೋಣ ಅಂತ ಅಂದ್ಕೊಂಡೆ. ನಿನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಇನ್ಮೇಲೆ ರೇಗಿಸಲ್ಲ ಬಿಡು. ಹೋಗ್ಲಿ ಬಿಡು, ಯಾಕೆ ಕರೆದಿರೋದು? ಸ್ವಲ್ಪ ನನ್ನ ಹಿಂದೆ ನೋಡು ಅಂತ ಅವನು ಹೇಳಿದಾಗ ಅಗಸ್ತ್ಯ ಅವನ ಹಿಂದೆ ನೋಡಿದನು. ಬೃಂದ ಮುಂದೆ ಬರಲು ಪ್ರಯತ್ನಿಸುತ್ತಿದ್ದಳು. ಗಗನ್ ಇದ್ದ ಕಾರಣ ಅವಳಿಗೆ ಮುಂದೆ ಬರಲು ಆಗುತ್ತಿರಲಿಲ್ಲ. ಅಗಸ್ತ್ಯ, ಅವಳು ಅರ್ಜುನ್ ಹತ್ತಿರ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಬಸ್ ಹೇಗೋ ರಶ್ ಇದೆ, ಇವಳನ್ನು ಮಾತ್ರ ಅರ್ಜುನ ಹತ್ರ ಹೋಗಕ್ಕೆ ಬಿಡಬಾರ್ದು. ನೀನು ಕೂಡ ಅಡ್ಡ ನಿಂತು ಅವಳು ಮುಂದೆ ಹೋಗದಂತೆ ನೋಡ್ಕೋ. ಅರ್ಜುನ್ ಲೈಫ್ ಹಾಳಾಗಕ್ಕೆ ನಾವು ಬಿಡಬಾರ್ದು. ಸರಿ, ಅವಳು ಗೊತ್ತಾಗಬಾರ್ದು ನಾವಿಬ್ಬರು ಸೇರ್ಕೊಂಡು ಅವಳನ್ನು ತಡೀತಿದ್ದೀವಿ ಅಂತ. ನೀನು ಹಿಂದೆ ನೋಡಕ್ಕೆ ಹೋಗ್ಬೇಡ, ಅವಳಿಗೆ ಡೌಟ್ ಬಂದ್ಬಿಡುತ್ತೆ. ಆಯ್ತು ಅಂತ ಹೇಳಿದ ಅವನು ಅವಳಿಗೆ ಇನ್ನಷ್ಟು ಅಡ್ಡವಾಗಿ ನಿಂತನು. ಹಿಂದೆ ಇದ್ದವಳು ಒಂದು ಸ್ಟೆಪ್ ಮುಂದೆ ಬಂದು ಗಗನನ್ನು ಕರೆದು, ನಾನು ಸ್ವಲ್ಪ ಮುಂದೆ ಹೋಗ್ಬೇಕು, ಸ್ವಲ್ಪ ಜಾಗ ಬಿಡಿ. ಅವಳ ಮಾತು ಕೇಳಿ ಕೋಪ ಮಾಡಿಕೊಂಡ ಗಗನ್, ನಿಮ್ಗೆ ಇಲ್ಲಿ ಎಲ್ಲಾದ್ರೂ ಜಾಗ ಕಾಣಿಸ್ತಾ ಇದೆಯಾ? ಎಲ್ಲಿ ನಿಂತಿದ್ರೆ ಅಲ್ಲೇ ನಿಲ್ಲದ್ ಬಿಟ್ಟು ಬೇರೆಯವ್ರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ? ನಾನು ಯಾರಿಗೆ ತೊಂದರೆ ಕೊಡ್ತಾ ಇದ್ದೀನಿ? ಸ್ವಲ್ಪ ಜಾಗ ಬಿಡಿ ಅಂತ ಹೇಳಿದೆ, ಅದಕ್ಕೆ ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದೀರಾ? ಜಾಗ ಬಿಡಿ, ನಾನು ಮುಂದೆ ಹೋಗ್ಬೇಕು ಅಂತ ಅಹಂಕಾರದಿಂದ ಹೇಳಿದಾಗ ಅಗಸ್ತ್ಯನಿಗೆ ಕೋಪ ಜೋರಾಗಿ ಬರತೊಡಗಿತು. ಗಗನ್ಗೆ ಕಣ್ಸನ್ನೆ ಮಾಡಿದನು. ಅಷ್ಟರಲ್ಲಿ ಡ್ರೈವರ್ ಬ್ರೇಕ್ ಹಾಕಿದಾಗ ಗಗನ್ ಅವಳನ್ನು ಬೇಕಂತಲೇ ತಳ್ಳಿದನು. ಅವಳು ಪಕ್ಕದಲ್ಲಿ ನಿಂತಿದ್ದ ಹೆಂಗಸಿನ ಮೇಲೆ ಬಿದ್ದಳು. ಇದನ್ನು ನೋಡಿದ ಹೆಂಗಸು ಕೋಪಗೊಂಡು, ಏನಮ್ಮ, ನೆಟ್ಟಿಗೆ ನಿಂತ್ಕೊಳಕ್ಕಾಗಲ್ವಾ? ನಾನು ನೋಡ್ತಾ ಇದ್ದೀನಿ, ಆಗ್ಲಿಂದ ಎಲ್ಲರನ್ನು ತಳ್ಕೊಂಡೇ ಹೋಗ್ತಾ ಇದೆಯಾ? ಏನೋ ಹೋಗ್ಲಿ ಅಂತ ಸುಮ್ಮನಾದ್ರೆ ಈಗ ಬೇಕಂತಲೇ ನನ್ನ ಮೇಲೆ ಬೀಳ್ತಾ ಇದೆಯಾ? ಮುಂದ್ಗಡೆ ಯಾರಿದ್ದಾರಂತ ಎಲ್ಲರನ್ನು ತಳ್ತಾ ಇದೆಯಾ? ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಬಸ್ನಿಂದಲೇ ಕೆಳಗೆ ಇಳಿಸ್ಬೇಕಾಗುತ್ತೆ. ನಾನು ಕೂಡ ಟಿಕೆಟ್ ಕೊಟ್ಟು ಬಸ್ಸಿಗೆ ಹತ್ಕೊಂಡಿರೋದು, ನೀವೇನು ನನ್ನನ್ನು ಕೆಳಗಿಳಿಸೋದು? ನಾನೇನು ಬೇಕಂತಲೇ ನಿಮ್ಮ ಮೇಲೆ ಬಿದ್ದಿಲ್ಲ. ಡ್ರೈವರ್ ಬ್ರೇಕ್ ಹಾಕಿದಾಗ ಕಂಟ್ರೋಲ್ ತಪ್ಪಿತ್ತು, ಅದಕ್ಕೆ ಬಿದ್ದೆ ಅಂತ ಇಬ್ಬರು ಜಗಳ ಮಾಡತೊಡಗಿದರು. ಇದನ್ನು ನೋಡಿದ ಅಗಸ್ತ್ಯ ಮತ್ತು ಗಗನ್ಗಂತೂ ತುಂಬಾನೇ ಖುಷಿಯಾಗತೊಡಗಿತು. ಯಾವುದೇ ಕಾರಣಕ್ಕೂ ಅವಳನ್ನು ಅರ್ಜುನನ ಹತ್ತಿರ ಬರದಂತೆ ಅವರು ನೋಡಿಕೊಳ್ಳತೊಡಗಿದರು. ಕತೆ ಮುಂದುವರಿಯುವುದು. ಅಗಸ್ತ್ಯ ಮತ್ತು ಗಗನ್ ಬೃಂದಾಳನ್ನು ಅರ್ಜುನನ ಕಡೆ ಹೋಗದಂತೆ ತಡೆಯುತ್ತಾರೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.